ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಒಂದು ಪ್ರಾಡಕ್ಟ್ ಇದು. ಸೊ ಅದನ್ನ ಇವಾಗ ತರಿಸಿದೀನಿ. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ. ಅನ್ಬಾಕ್ಸಿಂಗ್ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಗಿ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಬೈ ಮಾಡಬಹುದು. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋದಾದ್ರೆ ನೀಟಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ, ಒಂದು ಒಳ್ಳೆ ವಿಷಯ. ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಓಕೆ, ಈ ಬಾಕ್ಸ್ ಅನ್ನ ಸದ್ಯ ಪಕ್ಕದಲ್ಲಿ ಇಡೋಣ. ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ, ಇದನ್ನ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡೇ ಇರಬಹುದು. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಂತಹ ಒಂದು ಪ್ರಾಡಕ್ಟ್ ಇದು. ಸೊ ಇದೇನಪ್ಪಾ ಅಂತಂದ್ರೆ ಬಬಲ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಟಾಯ್ ಅಂತ ಹೇಳ್ಬಹುದು. ಬಟ್ ಸಿಕ್ಕಾಪಟ್ಟೆ ಬಬಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಬಲ್ ವ್ಯಾಂಡ್ ಅಂತ ಮೆನ್ಷನ್ ಮಾಡಿದರೆ. ಒನ್ ಕೀ ಕಂಟಿನ್ಯೂಸ್ ಬಬ್ಲಿಂಗ್ ಅಂತ ಇದೆ. ರಿಚ್ ಬಬಲ್ಸ್ ಅಂಡ್ ಬ್ರೈಟ್ ಲೈಟ್ ಅಂತ ಕೂಡ ಇರುವಂತದ್ದು. ಓಕೆ, ಇನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋದಾದ್ರೆ ಪ್ರಾಡಕ್ಟ್ ಈ ರೀತಿಯಾಗಿದೆ. ಒಂದು ರೀತಿ ಕಮಲದ ಎಸಳೆ ರೀತಿನಲ್ಲಿ ಇದೆ. ಓಕೆ, ಲೈಟ್ ವೇಟ್ ಇದೆ, ಅಷ್ಟೊಂದೇನು ಭಾರ ಇಲ್ಲ. ಓಕೆ, ಕ್ಲೋಸ್ ಆಗುತ್ತಾ? ಕ್ಲೋಸು ಓಪನ್ ಆಗ್ತಾ ಇದೆ. ಓಕೆ, ಇನ್ನು ಇದರಲ್ಲಿ ಓಕೆ ಬಬಲ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಲಿಕ್ವಿಡ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಚಾರ್ಜ್ ಮಾಡೋದಕ್ಕೆ ಒಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರೊಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಓ, ಇಲ್ಲೇ ಕೊಟ್ಟಿದ್ದಾರೆ ಮೇಲ್ಗಡೆನೆ ಬ್ಯಾಟ್ರಿ. ಇವಾಗ ಉದುರೋಯ್ತು, ನಾನೇ ನೋಡಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇದ್ರೊಳಗಡೆ ಆ ಬ್ಯಾಟ್ರಿನ ಹಾಕಬೇಕು. ಓಕೆ, ಇಲ್ಲಿ ಬ್ಯಾಟ್ರಿನ ಹಾಕಬೇಕು. ಬಟ್ ಇದು ಡಿಫ್ರೆಂಟ್ ಆಗಿರೋ ಬ್ಯಾಟ್ರಿ, ನೀವು ಎಕ್ಸ್ಟ್ರಾ ಬೈ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಯಾಚ್ ಮಾಡೋದಕ್ಕೆ ಇದನ್ನ ಇಲ್ಲಿ ಕೊಟ್ಟಿರ್ತಾರೆ. ಈ ಬ್ಯಾಟ್ರಿಗೂ ಕೂಡ ಅಟ್ಯಾಚ್ಮೆಂಟ್ ಇರುತ್ತೆ. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಆಯ್ತು, ಇದು ಲಾಕ್ ಆಗಿಬಿಡುತ್ತೆ, ಮುಗೀತು. ನಂತರ ಇದನ್ನೇ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬ್ಯಾಟ್ರಿನ ಹಾಕಿ ಮುಚ್ಚಿಬಿಡೋದು, ಆಮೇಲೆ ಆನ್ ಮಾಡೋದೇ. ಬಟ್ ಇಲ್ಲೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದನ್ನ ಚಾರ್ಜ್ ಮಾಡೋದು ಹೆಂಗೆ, ಆ ಒಂದು ಪ್ರಶ್ನೆ ನಿಮ್ಗೆ ಇರಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹಿಂಗೆ ಹೊರಗಡೆ ಬರುತ್ತೆ. ನಂತರ ಸೇಮ್ ಅದೇ ರೀತಿನಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ, ಸೌಂಡ್ ಬಂತು, ಅಟ್ಯಾಚ್ ಆಗಿದೆ. ಇದನ್ನ ನಿಮ್ಮ ಚಾರ್ಜಿಂಗ್ ಹೆಡ್ ಇರುತ್ತಲ್ಲ ಅದಕ್ಕೆ ಹಾಕಿ ಚಾರ್ಜ್ ಮಾಡಬಹುದು, ಅಥವಾ ಪವರ್ ಬ್ಯಾಂಕ್ ಇದ್ರೆ ಅದ್ರ ಮೂಲಕ ಕೂಡ ಚಾರ್ಜ್ ಮಾಡ್ಕೊಳ್ಬಹುದು. ಲ್ಯಾಪ್ಟಾಪ್ ಅದ್ರ ಮೂಲಕ ಕೂಡ ಚಾರ್ಜ್ ಆಗುತ್ತೆ. ಓಕೆ, ಓವರ್ ಆಲ್ ಆಗಿ ವಿಷಯ ಏನಪ್ಪಾ ಅಂತಂದ್ರೆ, ಇದನ್ನ ಚಾರ್ಜ್ ಮಾಡಿ, ಈ ಬ್ಯಾಟ್ರಿನ ಚಾರ್ಜ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಬೇಕು ಮತ್ತೆ ಯೂಸ್ ಮಾಡಬೇಕು, ಅಷ್ಟೇ. ಸಿಂಪಲ್. ಹಿಂಗಾಕಿ ಇದ್ರೊಳಗಡೆ ಮಡಚಿ ಇದನ್ನ ಪ್ಯಾಕ್ ಮಾಡಿಬಿಟ್ರೆ ಆಯ್ತು. ಸಿಂಪಲ್, ಇಷ್ಟೇ. ಇನ್ನು ಇದು ಆನ್ ಆಫ್ ನೋಡಿ, ಬಟನ್ ಇದೆ. ಇದು ಆನ್ ಮಾಡೋದು, ಇದು ಆಫ್. ಆನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಬಲ್ಸ್ ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಇದು ಇನ್ನು ಪೂರ್ತಿ ಆನ್ ಆಗಿ, ಇದು ಆಫ್ ಅಲ್ಲಿ ಇದೆ, ಇದು ಆನ್ ಆಗಿಲ್ಲ ಇನ್ನು. ಪೂರ್ತಿ ಪುಷ್ ಮಾಡಬೇಕು, ಗಾಳಿ ಬರುತ್ತೆ, ಮತ್ತೆ ಇದು ಸ್ಪಿನ್ ಆಗ್ತಾ ಇರುತ್ತೆ. ಸೊ ಇದು ಬಬಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಕಂಟಿನ್ಯೂಸ್ ಆಗಿ. ಬಟ್ ಹೆಂಗ್ ಪ್ರೊಡ್ಯೂಸ್ ಮಾಡುತ್ತೆ? ಈ ಒಂದು ಲಿಕ್ವಿಡ್ ನ ಸಹಾಯದಿಂದ. ಸೊ ಇದನ್ನ ಎಲ್ಲಿ ಹಾಕ್ಬೇಕಾಗಾದ್ರೆ ಅದನ್ನ ನೋಡೋಣ ಇವಾಗ. ಸೊ ಇದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಇದ್ರ ಕೆಳಗಡೆ ಒಂದು ಪೈಪ್ ಅನ್ನ ಕೊಟ್ಟಿರ್ತಾರೆ, ಬೆಂಡ್ ಆಗುವಂತಹ ಪೈಪ್. ಸೊ ಈ ಕ್ಯಾಪ್ ಅನ್ನ ತೆಗಿಬೇಕು. ಈ ಕ್ಯಾಪ್ ಅನ್ನ ತೆಗೆದು ಇದನ್ನ ಅದ್ರೊಳಗಡೆ ಹಾಕಿ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ರೆ ಆಯ್ತು. ಸಿಂಪಲ್. ಇವಾಗ ಇದನ್ನ ಚೆಕ್ ಮಾಡೋಣ ಅಂತ ಹೇಳಿ ಮನೆಯ ಹೊರಗಡೆ ಬಂದಿದ್ದೀನಿ. ಸೊ ಬಾಟಲ್ ಕೂಡ ರೆಡಿ ಇದೆ. ಈ ಬಾಟಲ್ನ ಕ್ಯಾಪ್ ಅನ್ನ ಮೊದಲು ರಿಮೂವ್ ಮಾಡಬೇಕು. ಹಾಗೇನೆ ಈ ಒಂದು ಟಾಯ್ನ ಬಾಟಮ್ ಅಲ್ಲಿ ಕೊಟ್ಟಿದಾರಲ್ವಾ, ಈ ಒಂದು ಪೈಪ್, ಇದನ್ನ ಇದ್ರೊಳಗಡೆ ಹಾಕಿ ಟೈಟ್ ಮಾಡಬೇಕು. ಸೊ ನಾನು ಇದನ್ನ ಹಾಕಿ ಕ್ಲೀನ್ ಆಗಿ ಟೈಟ್ ಮಾಡ್ತಾ ಇದ್ದೀನಿ. ಒಂದೆರಡು ರೌಂಡ್ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿದ್ರೆ ಆಯ್ತು, ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ತುಂಬಾನೇ ಒಳ್ಳೆ ಗ್ರಿಪ್ ಕೂಡ ಇದೆ. ಸೊ ಇವಾಗ ಇದನ್ನ ಆನ್ ಮಾಡಿ ನೋಡೋಣ ಎಷ್ಟೊಂದು ಬಬಲ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇರಬಹುದು. ಇವಾಗ ಆನ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಫಸ್ಟ್ ಟೈಮ್ ಅಲ್ವಾ, ಲಿಕ್ವಿಡ್ ಮೇಲ್ಗಡೆ ಬರಬೇಕು, ಅದಕ್ಕೋಸ್ಕರ. ಸೊ ಇವಾಗ ನೋಡ್ತಾ ಇರಬಹುದು ಬಬಲ್ ಬರೋದಕ್ಕೆ ಶುರು ಆಗಿದೆ. ಸಿಕ್ಕಾಪಟ್ಟೆ ಬಬಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇದನ್ನ ಇನ್ನೂ ಸ್ವಲ್ಪ ಹೊರಗಡೆ ಹೋಗಿ, ಜೊತೆಗೆ ಬೀಚಿಗೆ ಹೋಗಿ ಕೂಡ ಚೆಕ್ ಮಾಡೋಣ. ಮೊದಲು ಈ ಕಡೆ ಚೆಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಬಬಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಮಾತ್ರ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. 100% ಸಖತ್ ಎಂಜಾಯ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಎಸ್ಪೆಷಲಿ ಇದು ಪಾರ್ಟಿಗೂ ಕೂಡ ಸಖತ್ತಾಗಿದೆ. ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಬಬಲ್ಸ್, ಆಲ್ಮೋಸ್ಟ್ 1000 ಜಾಸ್ತಿನೇ ಬಬಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇವಾಗ ಇದನ್ನ ಬೀಚಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ತಗೊಂಡ್ ಬಂದಿದ್ದೀನಿ. ಸ್ವಲ್ಪ ಜಾಸ್ತಿನೇ ಗಾಳಿ ಇದೆ, ಸ್ಟಿಲ್ ತುಂಬಾನೇ ಜಾಸ್ತಿ ಬಬಲ್ ಪ್ರೊಡ್ಯೂಸ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು.
ಜೊತೆಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಗಾಳಿ ಇರೋದ್ರಿಂದ. ನೋಡ್ತಾ ಇರಬಹುದು ಮಸ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂತಹ ಪ್ರಾಡಕ್ಟ್ಗಳಲ್ಲಿ ಈ ಪ್ರಾಡಕ್ಟ್ ಕೂಡ ಒಂದು. ಚಿಕ್ಕ ಮಕ್ಕಳಿಗಂತೂ ಹಬ್ಬನೇ ಅಂತಾನೆ ಹೇಳಬಹುದು. ಈ ಪ್ರಾಡಕ್ಟ್ ಅನ್ನ ಅವ್ರು ಒಂದ್ಸಲ ನೋಡಿದ್ರೆ ಬಿಡೋದೇ ಇಲ್ಲ. ಸೊ ಕೊಟ್ಟಿರುವಂತಹ ಲಿಕ್ವಿಡ್ ಏನಿದೆ ಆ ಲಿಕ್ವಿಡ್ ಖಾಲಿಯಾದ ನಂತರ ಅಲ್ಲಿ ಬೇರೆ ಲಿಕ್ವಿಡ್ ಅನ್ನ ಫಿಲ್ ಮಾಡಿ ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಶಾಂಪೂ ಆಗಿರಬಹುದು ಅಥವಾ ಸಾಬೂನ ನೊರೆನ ಮಾಡ್ಕೊಂಡು ಕೂಡ ಇದರಲ್ಲಿ ನೀವು ಫಿಲ್ ಮಾಡಿ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿನೇ ಬಬಲ್ಸ್ ಗಳು ಪ್ರೊಡ್ಯೂಸ್ ಆಗ್ತವೆ. ಜೊತೆಗೆ ಬಾಟಲ್ ಅನ್ನು ಕೂಡ ಅವರೇ ಕೊಟ್ಟಿರೋದ್ರಿಂದ ಒಂದು ಬೆಸ್ಟ್ ಡೀಲ್ ಆಗುತ್ತೆ. ನಿಮಗೂ ಕೂಡ ಇದನ್ನ ನೋಡಿ ಇಷ್ಟ ಆಯ್ತು, ಇದು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ಕೊಡಿಸ್ಬೇಕು ಅಂತ ಇದ್ದೀರಾ ಅಥವಾ ನೀವೇನೇ ಬೈ ಮಾಡಿ ಫನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಈ ರೀತಿ ಬಬಲ್ ಅನ್ನ ಪ್ರೊಡ್ಯೂಸ್ ಮಾಡಿ ಏನಾದರೂ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರು ಕೂಡ ಈ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ಪ್ರಾಡಕ್ಟ್ ಇಷ್ಟ ಆದ್ರೆ ಬೈ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಸ್ಗೋಸ್ಕರ ನನ್ನ ಅಕೌಂಟನ್ನು ಮಿಸ್ ಮಾಡದೆ ಫಾಲೋ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.